ನಮಸ್ಕಾರ ಎಲ್ರಿಗೂ. ಇವತ್ತಿನ ದಿನ ಅತ್ಯಂತ ಶುಭವಾದ ದಿನ. ಏಕೆಂದರೆ ಕಳೆದ ರಾತ್ರಿಯಿಂದನೂ ಹೋಮ ಹವನಗಳನ್ನು ಮಾಡಿಕೊಂಡು ಈರಣ್ಣ ಸ್ವಾಮಿ ಕಳಸ ಪ್ರತಿಷ್ಠಾಪನೆ ಕಾರ್ಯಕ್ರಮ ಅದ್ಧೂರಿಯಿಂದ ಸಾಗ್ತಾ ಇದೆ ಅಂತಾಪುರದಲ್ಲಿ. ಇವತ್ತಿನ ದಿನ ಪುಣ್ಯದ ದಿನ ಅಂದ್ಕೊಳ್ತೇನೆ. ನಾನು ಕೂಡ ದೇವರ ದರ್ಶನವನ್ನು ಪಡೆಯೋದಕ್ಕೆ ಬಂದಿದ್ದೇನೆ. ಊರಿನ ಜನರ ಅತ್ಯಂತ ಶ್ರದ್ಧೆಯಿಂದ ಮತ್ತು ಒಳ್ಳೆಯ ಇಚ್ಛಾಶಕ್ತಿಯಿಂದ ಈ ದೇವಸ್ಥಾನವನ್ನು ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ. ದೇವರು ಎಲ್ರಿಗೂ ಕೂಡ ಒಳ್ಳೆಯದಾಗಲಿ, ಆದಷ್ಟು ಬೇಗ ಮಳೆ ಬರಲಿ, ನಮ್ಮ ಜನ ಸುಭಿಕ್ಷವಾಗಿರಲಿ ಅಂಥೇಳಿ ದೇವರನ್ನು ಪ್ರಾರ್ಥಿಸ್ತಾ ಇವತ್ತಿನ ದಿನ ನಾನು ದೇವರ ಆಶೀರ್ವಾದವನ್ನು ಪಡೆಯೋದಕ್ಕೆ ಬಂದಿದ್ದೇನೆ. ನಮಸ್ಕಾರ. ಶಿರಾ ತಾಲೂಕಿನ ಕಸ್ಬಾ ಹೋಬಳಿಯ ಅಂತಾಪುರ ಗ್ರಾಮದಲ್ಲಿ ಒಂದು ಏನು ಈರಣ್ಣ ಸ್ವಾಮಿಯ ಒಂದು ಕಳಸ ಪ್ರತಿಷ್ಠೋತ್ಸವದ ಸಮಾರಂಭದಲ್ಲಿ ಉಪಸ್ಥಿತಿ ಇರುವ ಎಲ್ಲ ಊರಿನ ಪ್ರಮುಖರೇ, ಗಣ್ಯರೇ ಹಾಗೂ ಎಲ್ಲ ನಮ್ಮ ಅಣ್ಣ ತಮ್ಮಂದಿರೇ ಹಾಗೂ ಎಲ್ಲ ಯುವಕ ಮಿತ್ರರೇ, ಇವತ್ತು ನಮ್ಮ ರಂಗಾಪುರದಿಂದ ಬೊಮ್ಮಲಿಂಗೇಶ್ವರ ಸ್ವಾಮಿಯನ್ನು ಇಲ್ಲಿ ನಮ್ಮ ಅಣ್ಣ ತಮ್ಮದಿರು ಕರೆತಂದು ಹಾಗೂ ನೆಂಟರು ಅಣ್ಣ ತಮ್ಮಗಳು ಎಲ್ಲ ಸೇರಿ ಕರೆತಂದು ಇವತ್ತು ಒಂದು ದೇವಸ್ಥಾನದ ಇಲ್ಲಿ ಇದು ಕಳಸೋತ್ಸವಕ್ಕೆ ಕರೆತಂದಿದ್ದಾರೆ. ಹಾಗೂ ಸೋರೆಕುಂಟೆ ಕರಿಯಮ್ಮ ಹಾಗೂ ಲಕ್ಷ್ಮೀ ನರಸಿಂಹ ಸ್ವಾಮಿ ಸಮೇತ ಹೋಬಳಿ ನರಸಿಂಹ ಸ್ವಾಮಿ ಸಮೇತ ಕರೆತಂದಿದ್ದಾರೆ. ಇವತ್ತು ಇಂಥ ದೇವತಾ ಕಾರ್ಯಗಳನ್ನ ಮಾಡೋದು ಇವತ್ತು ಬಹಳ ಕಷ್ಟದ ಕೆಲಸ. ಅಂತ ಇದ್ರಲ್ಲೂ ನಮ್ಮ ಈ ಭಾಗದ ಮುಖಂಡರಾದಂತ ಮಂಜುನಾಥ್ ರವರು ಹಾಗೂ ನಮ್ಮ ಬಂಡೆ ರಾಮಕೃಷ್ಣಪ್ಪನವರು ಹಾಗೂ ಈ ಊರಿನ ಎಲ್ಲ ಪ್ರಮುಖ ಅಲ್ಲಿ ಮುಖಂಡರು ಏನಿದ್ದಾರೆ, ಇವರ ಒಂದು ಸಾರಥ್ಯದಲ್ಲಿ ಇವತ್ತು ಈರಣ್ಣ ಸ್ವಾಮಿಯ ಒಂದು ಕಳಶೋತ್ಸವ ತುಂಬಾ ಯಶಸ್ವಿಯಾಗಿ ಜರುಗಿದೆ. ಯಾಕೆಂದ್ರೆ ಈ 3 ದಿವಸದಿಂದ ಇಲ್ಲಿ ಕಾರ್ಯಕ್ರಮಗಳು ತುಂಬಾ ಅದ್ದೂರಿಯಾಗಿ ನಡೀತಾ ಇದೆ. ಎಲ್ಲಾ ವ್ಯವಸ್ಥಿತವಾಗಿ ಈ ಯುವಕರ ಒಂದು ಪರಿಶ್ರಮದಿಂದ ಎಲ್ಲ ಇವತ್ತು ಚೆನ್ನಾಗಿ ನಡೀತಾ ಇದೆ. ಭಗವಂತ ಈ ಗ್ರಾಮಕ್ಕೆ, ಈ ಊರಿನ ಎಲ್ಲಾ ಜನಗಳಿಗೆ ಒಳ್ಳೇದ್ ಮಾಡ್ಲಿ, ಮಳೆ ಬೆಳೆ ಆಗ್ಲಿ ಅಂತ ಭಗವಂತನನ್ನ ಪ್ರಾರ್ಥಿಸ್ತಾ, ಇವತ್ತು ಏನು ಇತಿಹಾಸದಲ್ಲಿ ನಾವು ಯಾವತ್ತು ನಮ್ಮ ಬೊಮ್ಮಲಿಂಗೇಶ್ವರನ್ನ ನಮ್ ತಾತ ಮುತ್ತಾತನ ಕಾಲದಿಂದಲೂ ಎಂದೂನು ಮೆರವಣಿಗೆ ದೇವರು ಅಂತ ನಾವ್ ಯಾವತ್ತು ನೋಡಿರ್ಲಿಲ್ಲ. ಇವತ್ತಿನ ನಮ್ಮ ಪೀಳಿಗೆಯಲ್ಲಿ ಇವತ್ತು ಮೆರವಣಿಗೆ ದೇವರು ಬೊಮ್ಮಲಿಂಗೇಶ್ವರ ಐತೆ ಅನ್ನೋದಕ್ಕೆ ಇದೇ ಇವತ್ತು ಕರ್ಕೊಂಬಂದು ಅಂತಾಪುರದಲ್ಲಿ ಈ ಪೂಜೆ ಕಾರ್ಯಕ್ರಮ ನೋಡಿದೆ, ಇದೇ ಸಾಕ್ಷಿ ಅಂತ ನಾನಾದ್ರೂ ಭಾವಿಸ್ತೀನಿ. ಮತ್ತೆ ನಮ್ಮ ಮನೆ ದೇವತೆ ಹೆಣ್ಣು ದೇವತೆ ಆದಂತ ಕರಿಯಮ್ಮ ತಾಯಿನೂ ಸಹ ಇವತ್ತು ಈ ಊರಿಗೆ ಬಂದೈತೆ. ಅಯ್ಯಮ್ಮನು ನಮ್ಗೆಲ್ಲರಿಗೂ ಒಳ್ಳೇದ್ ಮಾಡ್ಲಿ. ಮತ್ತೆ ಈರಣ್ಣ ಸ್ವಾಮಿ ಇವತ್ತು ವಿಶೇಷ ಅಂದ್ರೆ ಈರಣ್ಣ ಸ್ವಾಮಿ ಕಳಸ ಪ್ರತಿಷ್ಠಾಪನೆಗೆ ಇವತ್ತು 3 ದೇವತೆಗಳನ್ನು ಕರೆಸಿ ಇವತ್ತು ಅಂತಾಪುರದಲ್ಲಿ ನಮ್ಮ ಅಣ್ಣ ತಮ್ಮಿಂದು ಅಳಿಯಂದಿರು ಯಶಸ್ವಿಯಾಗಿ ಕಾರ್ಯಕ್ರಮ ಮಾಡಿದ್ದಾರೆ. ಮುಂದೆ ದೇವರು ಇವ್ರಿಗೆಲ್ಲ ಅಂತಾಪುರದ ನಮ್ಮ ಅಣ್ಣ ತಮ್ಮಗಳಿಗೂ ನಮ್ಮ ಅಳಿಯರಿಗೂ ಎಲ್ಲರೂ ಒಳ್ಳೇದ್ ಮಾಡ್ಲಿ ಅಂತ ನಾನಾದ್ರೂ ಭಾವಿಸ್ತಾ ನನ್ನ ಮಾತು ಮುಗಿಸ್ತೀನಿ. ಕಸಬಾ ಹೋಬಳಿ ಬೂನಹಳ್ಳಿ ಪಂಚಾಯತಿ ವ್ಯಾಪ್ತಿಗೆ ಸೇರತಕ್ಕಂಥ ನಮ್ಮ ಅಂತಾಪುರ ಗ್ರಾಮದಲ್ಲಿ ಇವತ್ತು ಈರಣ್ಣ ಸ್ವಾಮಿ ದೇವಸ್ಥಾನವನ್ನು ಅದರ ಕಳಸ ಪ್ರತಿಷ್ಠಾಪನೆಯನ್ನು ಇವತ್ತು ನೆರವೇರಿಸಿದ್ದಾರೆ. ಮೊದಲನೇದಾಗಿ ಅವ್ರಿಗೆಲ್ಲರೂ ಧನ್ಯವಾದ ಹೇಳ್ತಾ, ಈ ಸಂದರ್ಭದಲ್ಲಿ ನಮ್ಮ ಮಧುಗಿರಿ ಜಿಲ್ಲೆಯ ಸಂಘಟನಾ ಭಾರತೀಯ ಜನತಾ ಪಾರ್ಟಿಯ ST ಮೋರ್ಚಾ ಅಧ್ಯಕ್ಷರಾಗಿರ್ತ ಮಂಜುನಾಥರಿದ್ದಾರೆ, ನಮ್ಮ ಪಕ್ಷದ ಮುಖಂಡರಾಗಿರ್ತಕ್ಕಂಥ ಕರಿಯಣ್ಣ ಇದ್ದಾರೆ, ನಮ್ಮ ಮಾಜಿ ಮೆಂಬರ್ ಭೂತಣ್ಣವರು, ಕರಿಯಣ್ಣವರು, ಈರಣ್ಣವರು ಎಲ್ಲರೂ ಇದ್ದಾರೆ. ಯಾಕೆಂದರೆ ನಾವು ಗ್ರಾಮೀಣ ಪ್ರದೇಶದಲ್ಲಿ ನಾವು ಯಾವಾಗಲೂ ಇತ್ತೀಚಿನ ದಿನಗಳಲ್ಲಿ ನಮ್ಮ ಊರಲ್ಲಿ ನಾವು ದೇವಸ್ಥಾನ ಕಟ್ಟಬೇಕು, ನಮ್ಮ ದೇವ್ರು ಚೆನ್ನಾಗಿರ್ಬೇಕು ಅಂತೇಳಿ ನಾವೆಲ್ಲರೂ ಒಂದು ಬಯಕೆ ಆಗಿಬಿಟ್ಟಿದ್ದೀವಿ. ಇವತ್ತು ಆ ಬಯಕೆ ತಕ್ಕಂತೆ ಯಾರೊಬ್ರು ಹೇಳ್ತಾಯಿದ್ರು, ಫಸ್ಟು ನಾವು ಊರಲ್ಲಿ ಹೋಗಿ ಫಸ್ಟ್ ದೇವಸ್ಥಾನ ನೋಡ್ಬೇಕಂತೆ. ದೇವಸ್ಥಾನ ನೋಡಿ ಊರು ದೇವಸ್ಥಾನ ಚೆನ್ನಾಗೈತೆ ಅಂದರೆ ಊರು ಚೆನ್ನಾಗೈತೆ ಅಂತ. ದೇವಸ್ಥಾನ ಸರಿ ಇಲ್ಲ, ಊರು ಸರಿ ಇಲ್ಲ ಅಮ್ಮಂಗೆ, ಅಲ್ಲಿಗೆ ಏನೋ ಅಭಿವೃದ್ಧಿ ಆಗಿಲ್ಲ ಅಂತ ಲೆಕ್ಕ, ಅಲ್ಲಿಗೆ ಒಗ್ಗಟ್ಟಿಲ್ಲ ಊರಲ್ಲಿ ಅಂತ ಅಲ್ಲಿಗೆ ಒಂದು ಸೂಚನೆ ಅದು. ಅದಕ್ಕೆ ನಾವೆಲ್ಲರೂ ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ಒಳ್ಳೆಯ ಒಗ್ಗಟ್ಟಿನಿಂದ ಇಂಥ ದೇವಸ್ಥಾನ ಇತ್ತೀಚಿನ ದಿನಗಳಲ್ಲಿ ಎಲ್ಲ ಊರುಗಳಲ್ಲಿ ದೇವಸ್ಥಾನಗಳು ಆಗ್ತಾಯಿದ್ದಾವೆ. ಯಾಕೆಂದರೆ ಜನಗೆ ಯಾವಾಗ ಒಗ್ಗಟ್ಟು ಬರುತ್ತೋ ಆವಾಗ ಒಂದು ಅಭಿವೃದ್ಧಿಗೆ ಒಂದು ಮುನ್ನಡೆ ಆಗುತ್ತೆ, ಮತ್ತು ಆ ಊರನ್ನು ಒಂದು ಅಭಿವೃದ್ಧಿ ಆಗುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ನಮಗೆಲ್ಲರೂ ಬಂದಿದ್ರು. ನಮ್ಮ ಭೂತಣ್ಣ, ಮಂಜು, ನಮ್ಮ ಕರಿಯಣ್ಣ ಕರೆಯಕ್ಕೆ ಬಂದಿದ್ದು ದೇವಸ್ಥಾನಕ್ಕೆ ಬರಲೇಬೇಕು ನೀವು ಇಲ್ಲ ಅಂತೇಳಿ ಬಂದಿದ್ವಿ. ಆ ಪರಮಾತ್ಮ ಈರಣ್ಣ ಸ್ವಾಮಿ ಎಲ್ಲರೂ ಒಳ್ಳೇದು ಮಾಡಲಿ ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಅವ್ರಿಗೆಲ್ಲರೂ ವಂದನೆಗಳನ್ನು ಸಲ್ಲಿಸ್ತೀನಿ. ಎಷ್ಟೋ ಹೆಣ್ಮಕ್ಳು ಹೇಳ್ತಾ ಇರ್ತೀರಾ, ಸರ್ ನಾನು PCOD ದಪ್ಪ ಆದೆ, ಸರ್ ನಾನು ಥೈರಾಯ್ಡಿಂದ ದಪ್ಪ ಆದೆ ಅಂತಿದ್ರಲ್ಲ. ಎರಡಕ್ಕೂ ಸಜೆಷನ್ ಅಂತಂದರೆ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ PCOD ಥೈರಾಯ್ಡ್ ಎರಡನ್ನೂ ಕಂಟ್ರೋಲ್ ಮಾಡ್ಕೊಳ್ಳಿ. ತುಂಬ ದಪ್ಪ ಇದ್ದೀರಾ, ಸಣ್ಣ ಆಗಬೇಕಾ, ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಆರಾಮಾಗಿ ಸಣ್ಣ ಆಗಬೇಕು ಅಂದರೆ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಕೆಳಗಡೆ ಕಾಣ್ತಿರೋ ನಂಬರ್ಗೆ ಕರೆ ಮಾಡಿ ಹೋಮ್ ಡೆಲಿವರಿ ಪಡೀರಿ.
ಮಾಡಿದೆ, ಬೆಳಗ್ಗೆ ರಾತ್ರಿ ಎಲ್ಲ ವಾಕ್ ಮಾಡಿದೆ, ಬೆಳಗ್ಗೆ ರಾತ್ರಿ ಎಲ್ಲ ಮೆಡಿಸನ್ ತಗೊಂಡೆ, ಆದ್ರೂ ನನ್ನ ದೇಹದಲ್ಲಿರೋ ಸಕ್ಕರೆ ಹತೋಟಿಗೆ ಬರ್ತಿಲ್ಲ ಅಂದ್ರೆ ಯಾಕ್ರಿ ಯೋಚನೆ ಮಾಡ್ತೀರಾ? ಚೀನಿ ಶುಗರ್ ಆಮ್ಲನ 3 ತಿಂಗಳು ನಿರಂತರವಾಗಿ ತಗೊಳ್ಳಿ, ನಿಮ್ಮ ದೇಹದಲ್ಲಿರೋ ಸಕ್ಕರೆ ಖಂಡಿತವಾಗ್ಲೂ ಹತೋಟಿಗೆ ಬರುತ್ತೆ. ಆಮೇಲೆ ನಾನೇ ಬಂದು ನಿಮ್ಮನ್ನ ಭೇಟಿ ಮಾಡ್ತೀನಿ.